ಫೈನಲ್ ಆಗಿ ಎಂಟ್ರೆನ್ಸ್ ಬಂದಿದೀವಿ. ಅತ್ತಿವೇರಿ ಪಕ್ಷಿಧಾಮ ಸುಸ್ವಾಗತ. ಎಂಟ್ರಿ ಫೀಸ್ ಕೊಡ್ಬೇಕು ಅನ್ಸುತ್ತೆ. 10 ರೂಪಾಯಿ, 25 ರೂಪೀಸ್. ಎಷ್ಟಣ್ಣ? 25. 2 ಕೊಡಿ. ಹಾ, ಕ್ಯಾಮ್ರಾ ಅಲೌಡ್ ಐತಿಯಾ? ಅಲ್ಲ ಅಲೌಡ್ ಇಲ್ಲ. ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ, ಅದಕ್ಕೆ ನಾವು ಹೋಗ್ತಾ ಇದೀವಿ. ನಾವು ಬಂದಿದ್ದು ವಿಡಿಯೋ ಮಾಡಕ್ಕೆ, ಸುಮ್ಮನೆ ನೋಡಕ್ಕಲ್ಲ. ಸುಮಾರಷ್ಟು ಜನ ವಿಡಿಯೋ ಮಾಡಿದಾರೆ ಇಲ್ಲಿ. ಗೈಸ್, ಇಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಮಾಡ್ಬೇಕಂತ ಇದ್ದವರು ಅತ್ತಿವೇರಿ ಪಕ್ಷಿಧಾಮಕ್ಕೆ ಬರ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಅಲೌಡ್ ಕೊಡಲ್ಲ. ನಾರ್ಮಲ್ ಆಗಿ ನೋಡಿ ಎಂಜಾಯ್ ಮಾಡೋರು ಮಾತ್ರ ಬರ್ರಿ, ಆಯ್ತಾ? ಗೈಸ್, ನಾವ್ ಇವಾಗ ಬಚನಕ್ಕಿ ಡ್ಯಾಮಿಗೆ ಹೋಗ್ತಾ ಇದೀವಿ. ನೋಡೋಣ ಈ ಡ್ಯಾಮ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಫುಲ್ ಆಗಿ. ಗೈಸ್, ಫೈನಲ್ ಆಗಿ ಬಚನಕ್ಕಿ ಡ್ಯಾಮ್ ಹತ್ರ ಬಂದಿದೀವಿ. ನೋಡಿ, ಚೆಕ್ ಮಾಡಿ ಯಾವ ತರ ಕಾಣ್ತಾ ಇದೆ ಅಂತ. ಓ ಮೈ ಗಾಡ್, ಹೆಂಗೆ ನೀರ್ ಸ್ಟೋರ್ ಮಾಡಿದ್ದಾರೆ ಗುರುವೇ. ಗೈಸ್, ಇದು ನೋಡಿ ಬಚನಕ್ಕಿ ಡ್ಯಾಮ್ ಅಂತ ಕರೀತಾರೆ. ಯಾವ ತರ ಇದೆ, ಮಸ್ತಾಗಿ ಕಾಣ್ತಾ ಇದೆ. ನಾನು ಇಲ್ಲಿ ಬೈಕ್ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಹತ್ರ ಹೋಗೋಣ. ನೋಡಿ, ಅಲ್ಲಿ ಬಲೆ ಹಾಕ್ತವ್ರೆ, ಅಲ್ಲಿ ಹೋಗ್ಬೇಕು. ಗೈಸ್, ನಾನು ಬಚನಕ್ಕಿ ಡ್ಯಾಮ್ ಹತ್ರ ಬಂದು ನೋಡ್ತಿದ್ದೆ ವ್ಯೂ ಪಾಯಿಂಟ್. ಇಲ್ಲಿ ನೋಡಿದ್ರೆ ಕಲ್ಲಂಗಡಿ ಬಿಟ್ಟೈತೆ ಗುರು. ಸಣ್ಣ ಕಲ್ಲಂಗಡಿ ಮರಿ ನೋಡ್ಬೋದು. ಹಣ್ಣಾಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಸಣ್ಣಿದೆ. ಹಣ್ಣಾಗಿರ್ಬೋದಾ? ನೋಡ್ಬೋದು. ಬಾವ ತೆಗಿತವನೆ. ಗಿಡ ಹಾಳು ಮಾಡ್ಬೇಡ, ನಾನು ಹೆಲ್ಪ್ ಮಾಡ್ಲಾ? ಕಲ್ಲಂಗಡಿ ಸಿಕ್ತು ಗೈಸ್. ನೋಡು ಯಾವ ತರ ಇರುತ್ತೆ ಅಂತ ನೋಡೋಣ. ಹೊಡೆದೆ. ಅಯ್ಯ, ಕಲ್ಲಂಗಡಿನೇ ಅದು. ಕಲ್ಲಂಗಡಿನೇ, ಹಂಡ್ರೆಡ್ ಕಲ್ಲಂಗಡಿ. ಅಯ್ಯೋ ಪಾಪ. ತಿನ್ಲಿ ಇದು, ತಿನ್ನೋಡು. ತಿನ್ಲಿ ಪಕ್ಕ. ಸ್ವೀಟ್ ಇಲ್ಲ ಅಲ್ಲ? ಮಜಾ ತರಕ್ಕೆ ಎಷ್ಟು. ಹೋಯ್ತು ಟಾಟಾ ಕೊಡು. ಮುಗ್ಗೆಕಾಯಿ. ಕಲ್ಲಂಗಡಿನೇ ಮುಗ್ಗೆಕಾಯಿ ತರ ಟೇಸ್ಟ್ ಇದೆ. ಗೈಸ್, ಇವಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ. 2 ಪಾಯಿಂಟ್ ಇದೆ ಅಲ್ಲಿ. ಯಾವ ತರ ಇದೆ ಅಂತ ನೋಡೋಣ ಹೋಗ್ಬಿಟ್ಟು. ಬೈಕಲ್ಲಿ ನಿಂತಿದೆ. ಸೊ ಲೆಟ್ಸ್ ಗೋ. ಈ ಕಡೆ ಈ ತರ ಇದೆ, ಈ ಕಡೆ ಈ ತರ ಇದೆ. ಇಲ್ಲಿ ಏನೋ ನೀರು ವರ್ಗಾವಣೆ ಮಾಡುವಂಥದ್ದು. ಇದು ನೀರು ಫುಲ್ ಸ್ಟೋರೇಜ್ ಆಗಿದೆ ಇಲ್ಲಿ. ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲೋ ನೀರು ತಕೊಂಡು ಹೋಗ್ತಾ ಇದ್ದ ಹಾಗೆ ಇದೆ ನೋಡಿ. ಇಲ್ಲಿ ಕಲ್ಲೆಲ್ಲ ಕಟ್ಟಿ ಮಸ್ತಾಗಿ ಮಾಡಿದ್ದಾರೆ. ಮಳೆಗಾಲದಲ್ಲಿ ಇಲ್ಲಿ ತನಕ ನೀರು ಬರುತ್ತೆ ಅನ್ಕೊಂತೀನಿ. ಇವ್ರು ಏನು ಮಾಡ್ತಾ ಇದಾರೆ ಅಲ್ಲಿ? ಇಲ್ಲಂತೂ ಸೈಕಾಗಿದೆ ಗುರು, ನೋಡ್ಲಿಕ್ಕೆ ಮಸ್ತಾಗಿದೆ. ನೀರು ತುಂಬೇಕು ಗುರು. ಇಲ್ಲೆಲ್ಲ ನೋಡೋದಾದ್ರೆ, ಸೈಕಾಗಿ ಕಾಣೋದಾದ್ರೆ, ಮಳೆಗಾಲದಲ್ಲಿ ಬಂದ್ರೆ, ಅಂದ್ರೆ ಮಳೆಗಾಲನೇ ಇದು, ಮಳೆ ಬಂದು ನೀರು ಬರಬೇಕು. ಆಮೇಲೆ ಬಂದ್ರೆ ಸೈಕಾಗಿರುತ್ತೆ. ಇನ್ನು 2 ತಿಂಗಳು ಬಿಟ್ಟು ಬಂದ್ರೆ ಮಸ್ತಾಗಿರುತ್ತೆ. ಬಾಚನಕ್ಕಿ ಜಲಾಶಯಕ್ಕೆ ಬಂದಾಗ ನನಗೆ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ, ಅದೇ ಸಮಯದಲ್ಲಿ ಈ ಊರವರು ಡ್ಯಾಮಿನ ನೀರು ಬಿಡಲು ಬರುತ್ತಾರೆ. ಅವ್ರ ಹತ್ರ ಈ ಡ್ಯಾಮಿನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಇದ್ರ ಕೆಳಗೆ ಮೋಟರ್ ಅದೇ, ಡೋರ್ ಓಪನ್ ಆಗುತ್ತೆ. ಮಳೆಗಾಲದಲ್ಲಿ ಫುಲ್ ತುಂಬುತ್ತದೆ ಅಲ್ರಿ ಇದು? ಯಾವ್ದು ಅದು? ಏನಿದೆ ಹುಲ್ಲು ಬೆಳೆದಿಲ್ಲ, ಇಲ್ಲಿ ಬಂತಂದ್ರೆ ಫುಲ್ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ನೀರು ಬಂದ್ರೆ ಹಂಗೆ ಖಾಲಿ ಹೊಳೆ ಮುಖಾಂತರ ಹೋಗ್ತದೆ. ಸೀದಾ ಹಳ್ಳದ ಮುಖಾಂತರ ಹೋಗ್ತದೆ. ಶಿಡ್ಲಗುಂಡಿ ಹೊಳೆ ಅಲ್ಲಿ ಹೋಗಿ ಟಚ್ ಆಗ್ತದ. ಕೆಣಕಿ ಜಲಾಶಯ. ಶಿಡ್ಲಗುಂಡಿ ಬೇರೆ ಇದೆ. ಅಲ್ಲಿ ಜಲಾಶಯ ಇಲ್ಲ, ಹೊಳೆ. ಅದು ಹತ್ಲಾಬದಿಂದ ಬಂದಿದ್ದು. ನಿಮ್ದು ನಮ್ದು ಯಲ್ಲಾಪುರ ಆ ಕಡೆ ಮಂಚಿಕೆರೆ. ಇದು ಶಿಡ್ಲಗುಂಡಿ ಹೊಳೆ ಇಲ್ಲಿ ಎಲ್ಲಿ ಹೋಗ್ತದೆ? ಬೇಡ್ತಿ ನದಿ ಟಚ್ ಆಗುತ್ತಾ? ಈಗ ಅಗ್ನಾಚಿನಿ. ಇಲ್ಲಿಂದ ಸೀದಾ ಉಗ್ಗಿನಕೆರೆಯಿಂದ ಮೈನಹಳ್ಳಿಯಿಂದ ಬೇಡ್ತಿ ನದಿಗೆ ಸೇರ್ಕೊಂಡು ಗಂಗಾವಳಿಯಾಗಿ ಅರಬ್ಬಿ ಸಮುದ್ರ ಸೇರುತ್ತೆ. ನಮ್ಗಲ್ಲಿ ಬೇಡ್ತಿ ನದಿ ಸಿಗುತ್ತೆ ಮಂಚಿಕೆರೆಯಲ್ಲಿ. ಅಲ್ಲಿ ಯಲ್ಲಾಪುರ. ನಿಮಗೆ ಅಲ್ಲಿ ಯಲ್ಲಾಪುರ ಸಿಗುತ್ತದೆ ಬೇಡ್ತಿ ನದಿ. ಇದು ಡ್ಯಾಮ್ ಓಡ್ತಿತ್ತು ಅಂತ ಸುಮಾರು ವರ್ಷದಿಂದ ಇತ್ತಲ್ಲ, ಇದೆ ಅದು? ಸಿಗಣಿ ಡ್ಯಾಮ್. ಈ ಬಾಚನಕ್ಕಿ ಜಲಾಶಯದ ನೀರು ಅಕ್ಕಪಕ್ಕದ ಊರುಗಳಿಗೆ ಬಿಡ್ತಾರಂತೆ. ಇವರು ಹೇಳಿರೋ ಪ್ರಕಾರ ಈ ನೀರು ಹಳ್ಳಿಯವರು ಬೆಳೆಯುವ ಬೆಳೆಗಳಂದ್ರೆ ರಾಗಿ, ಭತ್ತ, ಗೋಧಿ ಈ ತರ ಬೆಳೆಗಳಿಗೆ ಸಾಗುತ್ತಂತೆ. ಈ ಹಳ್ಳಿಗಳಿಗೆ ಭೂಮಿಯನ್ನು ನೀರಾವರಿ ಮಾಡಿದ ಈ ಜಲಶಯ ತಾಲೂಕಲ್ಲಿ ಬರುತ್ತೆ. ಅಲ್ಲಿ ಹೊಳೆಯಲ್ಲಿ ನೀರು ಹೋಗ್ತಾ ಇದೆಯಾ? ಸ್ಟಾಪ್ ಆಗಿದೆ ಅಂದ್ರೆ ಬಿದ್ದಾವ ಮಾತ್ರ ಅಷ್ಟೇ. ಈಗ ಹೋಗ್ತಾ ಇರಲ್ಲ. ಜಾಗ ನೋಡ್ಬೋದು. ಈಗ ನೋಡ್ಬೋದು. ಈ ಡ್ಯಾಮ್ ಅಲ್ಲಿ ನೀರು ಫುಲ್ ಆದ ಕೂಡ್ಲೆ ಇಲ್ಲಿಂದ ಹೆರ್ಗಾಕ್ತಾರಂತೆ. ಸೊ ಆಟೋಮೆಟಿಕ್ಲಿ ಹೋಗುತ್ತೆ. ಆಟೋಮೆಟಿಕ್ಲಿ ಸಿಸ್ಟಮ್ ಇದೆ ಗುರು. ಇಲ್ಲಿಂದ ನೋಡ್ಬೋದು ಹಿಂಗೆ ಹೆರಗೋಗುತ್ತೆ. ವಾವ್, ಮಸ್ತಾಗಿದೆ. ಇಲ್ಲಿ ನೋಡಿ, ಖುಷಿ ಬಾರ್ದು ಅಂತ ಕಾಂಕ್ರೀಟ್ ಎಲ್ಲ ಹಾಕಿ ಈ ತರ ಕಟ್ಟೆ ಎಲ್ಲ ಮಾಡಿಬಿಟ್ಟಿದ್ದಾರೆ.
ಇಲ್ಲಿ ನೀರು ಸ್ಟಾಕ್ ಇದೆ ನೋಡ್ಬೋದು. ತೋರಿಸ್ತೀನಿ ನಿಮಗೆ ಗೈಸ್, ಅಲ್ಲಿ ನೋಡಿ ನೀರಿದೆ ಅಲ್ಲಿ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಈ ಡ್ಯಾಮ್ ಎಲ್ಲ, ಈ ವ್ಯೂ ಪಾಯಿಂಟ್ ಎಲ್ಲ ಸಾಕಾಗಿ ನೋಡ್ಲಿಕ್ಕೆ ಸಿಗುವಂಥದ್ದು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಏನೇನು ಇವೆ ಅನ್ನೋದನ್ನು ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ನೀರು ಜಾಸ್ತಿಯಾಗಿ ಓವರ್ ಫ್ಲೋ ಆಗಬೇಕಾದ್ರೆ ಇಲ್ಲಿ ಬಂದರೆ ಒಂಥರ ಪಾಲ್ಸ್ ಥರ ಕಾಣುತ್ತೆ. ಇಲ್ಲಿ ಫುಲ್ ಇಳಿಕಲಿದೆ ಇದು. ಓಕೆನಾ, ಇಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಸಣ್ಣದಾಗಿ ನಾರ್ಮಲಾಗಿ ಕಾಣ್ತಾ ಇದ್ರು, ಲೈವಾಗಿ ನೋಡಿದ್ರೆ ಭಯಾನಕವಾಗಿ ಕಾಣ್ತಾ ಇದೆಯಲ್ಲ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.